ಓದದೆ ರಾಜ್ಯಪಾಲರು ಇವತ್ತು ಸದನದಿಂದ ಹೊರ ನಡೆದರು. ಇದಕ್ಕೆ ಕಾಂಗ್ರೆಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯಪಾಲರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ರಾಷ್ಟ್ರಗೀತೆ ಮುಗಿಯೋ ಮೊದಲೇ ಹೋಗಿದ್ದು ತಪ್ಪು. ನಾಗ್ಪುರ ಯೂನಿವರ್ಸಿಟಿಯಲ್ಲಿ ಹೇಳಿದ್ದನ್ನ ಓದಿ ಹೋದ್ರು. ರಾಜ್ಯಪಾಲರಿಗೆ ರಾಜಭವನದಲ್ಲಿ ಕೂರೋ ಅರ್ಹತೆಯೇ ಇಲ್ಲ. ರಾಜ್ಯಪಾಲರು ಸದನಕ್ಕೆ ಹಾಗೂ ರಾಜ್ಯದ ಜನರಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತ ಕಾಂಗ್ರೆಸ್ಸಿನ ನಾಯಕರು ಆಕ್ರೋಶದ ಮಾತುಗಳನ್ನಾಡಿದ್ರು. ಸಚಿವ ಎಚ್.ಕೆ. ಪಾಟೀಲ್, ಬಿ.ಕೆ. ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ರು. ಭೈರತಿ ಸುರೇಶ್ ಹೇಳಿಕೆ ಕೊಟ್ಟರು. ಬನ್ನಿ ನೋಡಿ. ಮಾನ್ಯ ರಾಜ್ಯಪಾಲರು ಭಾಷಣ ಮುಗಿಸಿ ಅದು 2 ಲೈನ್ ಓದಿ, he can't read only 2 lines. It is the address prepared by the Cabinet of Karnataka. It is the government policies which are declared through his speech, which gives policies, our programs and our views on the central government actions. ನಾವೇನು ನಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ದೇವೆ, ಹೇಳಿದ್ದೇವೆ, ಅವುಗಳನ್ನು ಅವರು ಮಾಡಬೇಕಾಗಿತ್ತು, ಭಾಷಣ ಮಾಡಬೇಕಿತ್ತು, ಮಾಡಲಿಲ್ಲ. ಅದಾಯಿತು. ಅವರು ಜೈ ಹಿಂದ್ ಅಂದವರನ್ನ ಹೊರಟು ಬಿಟ್ಟರಲ್ಲ. ನ್ಯಾಷನಲ್ ಆ್ಯಂಥಮ್ ಇದೆ, ನ್ಯಾಷನಲ್ ಆ್ಯಂಥಮ್ ಬಿಟ್ಟು ಹೋಗಿಬಿಡ್ಬೋದಾ ಗವರ್ನರ್? ಹೌ ಕ್ಯಾನ್ ಯು ಡೂ ಇಟ್? ಐ ಹ್ಯಾವ್ ಆಲ್ರೆಡಿ ಡಿಮ್ಯಾಂಡೆಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ that he shall apologize to the house, apologize to the nation, the constitution and people of Karnataka in particular. ಪ್ರಯತ್ನ ರಾಜ್ಯಪಾಲರು ಸ್ವತಃ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆರ್ಟಿಕಲ್ 176 ಅದರಲ್ಲಿ 1ರಲ್ಲಿ ಪ್ರಕಾರ ರಾಜ್ಯಪಾಲರು ವಿಶೇಷ ಭಾಷಣ, ಸ್ಪೆಷಲ್ ಅಡ್ರೆಸ್ ಮಾಡಬೇಕೆಂದು ಕಡ್ಡಾಯಗೊಳಿಸುತ್ತದೆ. ರಾಜ್ಯಪಾಲರು ಭಾಷಣ ಓದದೇ ಇರೋಕ್ಕಾಗೋದಿಲ್ಲ. ಇದು ಸಂಪೂರ್ಣವಾಗಿ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕವಾಗಿರ್ತಕ್ಕಂಥ ನಡೆ. ಇದು ಕರ್ನಾಟಕ ರಾಜ್ಯದ ಪ್ರಗತಿಗೆ, ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬೆಳೀತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡಿದ್ದಾರೆ. ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯಪಾಲರು ತೋರಿಸಿದ್ದಾರೆ. ಅಲ್ಲ, ಸ್ಕಿಪ್ ಅಲ್ಲ, ಇವರು ಮೊದಲೇ ಹೇಳ್ಬಿಟ್ಟಿದಾರಲ್ಲ ನಾವು ಬರೋದಿಲ್ಲ ಅಂತ ಹೇಳಿ. ಸದನಕ್ಕೆ ಅಗೌರವವನ್ನು ತೋರಿಸಿದ್ದಾರೆ, ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಇವರು ಒಂದೇ ಒಂದು ಗಳಿಗೆ ಸಹ ರಾಜಭವನದಲ್ಲಿ ಇರ್ತಕ್ಕಂಥ ಯೋಗ್ಯತೆ ಉಳಿಸ್ಕೊಂಡಿಲ್ಲ. ಇವರು ಇಲ್ಲಿಂದ ತೊಲಗಬೇಕು. ಇವರು ಅದರಲ್ಲಿ ಆಪತ್ತಿ ಇದೆ ಅಂತೇಳಿ ಅದನ್ನು ಭಾಷಣ ಓದೋದಿಲ್ಲ ಅಂದರೆ ಇವ್ರು ಯಾರಂತೆ ನೋಡಿ. ಇವತ್ತು ಸದನದಲ್ಲಿ ಸನ್ಮಾನ್ಯ ರಾಜ್ಯಪಾಲರು ಮಾಡ್ಬಿಟ್ಟು ಹೋಗಿದ್ರು ಅವ್ರ ಭಾಷಣ. ಕೊನೆಯಲ್ಲಿ ರಾಷ್ಟ್ರಗೀತೆ ಆಡ್ಬಿಟ್ಟು ಹೋಗ್ಬೇಕಾಗಿತ್ತು ಅನ್ನೋದು. ವಿಧಾನಸಭೆಯಲ್ಲಿ ನಡೆದಂಥ ಈ ಘಟನೆ ಬಗ್ಗೆ ವಿಧಾನಸಭಾ ಅಧ್ಯಕ್ಷರೇ ತೀರ್ಮಾನ ಮಾಡ್ಬೇಕು. ಸರ್ಕಾರ ಏನು ತೀರ್ಮಾನ ತಗೊಳಕ್ಕಾಗಲ್ಲ. ಸಭಾಧ್ಯಕ್ಷರು ಇದು ಅವ್ರದ್ದು ಕಸ್ಟಡಿ ಅಲ್ವಾ ವಿಧಾನಸಭೆ. ಒಳಗಡೆ ನಡೆದಿರೋಂಥ ಘಟನೆ, ಅದರಿಂದ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಸಭಾಧ್ಯಕ್ಷರು ಹೇಳಿದ್ಮೇಲೆ ನಮ್ಮ ನಿಲುವುಗಳು ವ್ಯಕ್ತಪಡಿಸ್ತಾರೆ. NDA BJP ಅವ್ರು ಕೊಟ್ಟಿರೋ 4 ಲೈನ್ನ ಓದಿ ಅವ್ರು ಹೊರಡ್ತಾ ಇದ್ರು. ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಗವರ್ನರ್ ಹಟಾವ್, ಕರ್ನಾಟಕ ಬಚಾವ್. ಮೋದಿ ಸರ್ಕಾರ ಮತ್ತೆ ಬಿಜೆಪಿಯ ಪ್ರೆಷರ್ ಮೇಲೆ ರಾಜ್ಯಪಾಲರು ಓದಿದೆ ಹಾಗೆ ಮಂಡನೆ ಮಾಡಿ ಹೋಗಿದ್ದಾರೆ. ರಾಷ್ಟ್ರಗೀತೆಗೋಸ್ಕರನೂ ವೇಟ್ ಮಾಡದೆ ಅವ್ರು ಹೋಗಿರ್ತಕ್ಕಂಥದ್ದು. ಅವ್ರ ಮೇಲೆ ಎಷ್ಟು ಒತ್ತಡ, ಎಷ್ಟು ಪ್ರೆಷರ್ ಆಗಿರ್ಬೋದು ಬಿಜೆಪಿಯವರು ಅಂತ ನೀವು ಊಹೆ ಮಾಡ್ಬೋದು. ಅಷ್ಟು ಮಟ್ಟಕ್ಕೆ ಒತ್ತಡ ಹಾಕಿದ್ದಾರೆ ರಾಜ್ಯಪಾಲರ ಮೇಲೆ. ನಿಂತ್ಕೋಬಾರ್ದು ನೀವು, ಅಲ್ಲಿ ಪುಸ್ತಕ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕು, ನೀವು ಓಡೋಗ್ಬೇಕು ಅಂತ. ಆ ರೀತಿಯಲ್ಲಿ ಬಿಜೆಪಿಯವರು ಅವ್ರ ಮೇಲೆ ಒತ್ತಡ ಹಾಕಿರ್ತಕ್ಕಂಥದ್ದು. ಬಿಜೆಪಿಯವರು ಈ ಹೊಸ ಪದ್ಧತಿಗಳನ್ನು ಏನು ಸೃಷ್ಟಿ ಮಾಡ್ತಾ ಇದೆ, ಯಾರು ಸಾಂವಿಧಾನಿಕವಾಗಿ ಹುದ್ದೆಯನ್ನು ಅಲಂಕರಿಸ್ಕೊಂಡಿದ್ದಾರೆ ಅಂಥವ್ರಿಗೆ ನೀವು ಪ್ರೆಷರ್ ಹಾಕಿ, ಒತ್ತಡ ಹಾಕಿ ಏನು ಮಾಡಿಸ್ತಾ ಇದ್ದೀರಿ. ಗವರ್ನರ್ಗೆ ಕೇಂದ್ರ ಸರ್ಕಾರದ ಅಥವಾ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡಬೇಕಂತ ಒತ್ತಡ ಬಿಜೆಪಿಯವರು ಹಾಕಿದ್ರೆ ಅದು ತಪ್ಪು. ರಾಜ್ಯಪಾಲರು ಬಿಜೆಪಿ ಮುಖಂಡರ ಕೈವಾಡ ಆಗಿಬಿಟ್ಟು ಅವರು ಏನು ಹೇಳಿದರೆ ಅದೇ ಥರ ಓದೋದಾಗಿದ್ರೆ ಈಗ ರಾಜ್ಯಪಾಲರು ಏನಕ್ಕೆ ಬೇಕಿಲ್ಲಿ? ಅಮಿತ್ ಶಾ ಅವ್ರು ಹೇಳಿರಬೇಕು, 2 ನಿಮಿಷ ಮಾತಾಡ್ಬಿಡಪ್ಪ ಆಮೇಲೆ ಬಂದ್ಬಿಡು ಅಂತ ಹೇಳಿರ್ಬೇಕೇನಂತ ಕಾಣುತ್ತೆ. ರಾಷ್ಟ್ರಗೀತೆಯನ್ನು ಸಹ ಅದನ್ನು ಸ್ವೀಕರಿಸದೆ ಹಾಗೆ ಓಡೋಗೋದಂತ ಅರ್ಜೆಂಟ್ ಏನಿತ್ತು? ಕೈಗೊಂಬೆ ಆಗಿರುವಂಥ ರಾಜ್ಯಪಾಲರು ನಮಗೆ ಬೇಕಾಗಿಲ್ಲ. ಸೌತ್ ಇಂಡಿಯಾದಲ್ಲಿ ಎಲ್ಲ ಬೇರೆ ಬೇರೆ ಪಕ್ಷಗಳಿರೋರಿಗೆ ಮಾತ್ರ ಇವತ್ತು ರಾಜ್ಯಪಾಲರುಗಳು ಈ ಥರ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಧೋರಣೆಯನ್ನು, ಕೇಂದ್ರ ಸರ್ಕಾರದ ಧೋರಣೆಯನ್ನು, ರಾಜ್ಯಪಾಲರ ಧೋರಣೆಯನ್ನು ನಾವು ಖಂಡಿತ ಹೋಗಿವು ಅದಕ್ಕೆ ನಾವು ಖಂಡಿಸ್ತೀವಿ ಇವತ್ತು. ಇನ್ನು ರಾಜ್ಯಪಾಲರ ಈ ನಡೆಯನ್ನ ಬಿಜೆಪಿ ಸಮರ್ಥಿಸಿಕೊಂಡಿದೆ. ರಾಜ್ಯಪಾಲರು ಸದನಕ್ಕೆ ಯಾವುದೇ ಅಗೌರವ ತೋರಿಲ್ಲ, ಸಂವಿಧಾನದ ಪ್ರಕಾರವಾಗಿ ಬಂದ್ರು, ಭಾಷಣ ಮಾಡಿ ಹೋಗಿದ್ದಾರೆ. ಆದರೆ ಕಾಂಗ್ರೆಸ್ನವರು
ಗೂಂಡಾಗಿರಿ ವರ್ತನೆಯನ್ನ ತೋರಿದ್ದಾರೆ ಸದನದಲ್ಲಿ. ರಾಜ್ಯಪಾಲರಿಗೆ ಅಗೌರವ ಕೆಲಸ ಮಾಡಿದ್ದು ಖಂಡನೀಯ. ಕಾಂಗ್ರೆಸ್ ನಾಯಕರ ವಿರುದ್ಧ ಸ್ಪೀಕರ್ ಕ್ರಮ ತಗೋಬೇಕು ಅಂತ ಬಿಜೆಪಿ ಹೇಳ್ತಾರೆ. ವಿಧಾನಸಭಾ ಅಧಿವೇಶನದ ಕಲಾಪದಲ್ಲೇ ಇವತ್ತು ಒಂದಿನ ಕರಾಳ ದಿನ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನು ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ್ ಅವರಿದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವರು ಕೂಡ ಲೇ ಮಾಡಿ ಭಾಳಷ್ಟು ಸರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನು? ಈ ನಾಡಿನ ಏಳಿಗೆಗೆ, ಈ ನಾಡಿನ ಅಭಿವೃದ್ಧಿಗೆ ಇದ್ರ ಬಗ್ಗೆ ಚರ್ಚೆ ಆಗೋದಕ್ಕೆ ಒಂದು ವೇದಿಕೆ ಆಗಬೇಕೇ ವಿನಃ ಇವರ ರಾಜಕೀಯ ದ್ವೇಷಕ್ಕೋಸ್ಕರ ರಾಜ್ಯವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂತ ಒಂದು ಷಡ್ಯಂತ್ರ ಕುತಂತ್ರಕ್ಕೆ ಸದನವನ್ನು ಬಳಸ್ತಾ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ ಇದನ್ನು ವಿರೋಧಿಸುತ್ತೇವೆ. ಗೌರವಾನ್ವಿತ ರಾಜ್ಯಪಾಲರು ಜಂಟಿ ಸದನದವನ್ನು ಉದ್ದೇಶಿಸಿ ಮಾತನಾಡಿ ತೆರಳುವಂತ ಸಂದರ್ಭದಲ್ಲಿ ಅವರಿಗೆ ತಡೆ ಒಡ್ಡುವಂಥದ್ದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ. ಇವತ್ತಿನ ಬೆಳವಣಿಗೆ ಏನಿದೆ, ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು, ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ. ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಹೇಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತೇನು ಹೊರಟರು. ಈ ಒಂದು ಜಂಟಿ ಅಧಿವೇಶನವನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರದ ಆಶಯಗಳನ್ನು ಸದನದಲ್ಲಿ ಉಲ್ಲೇಖಿಸುವಂಥ ಸಂಪ್ರದಾಯಗಳು ರಾಜ್ಯಪಾಲರಿಗಿದೆ. ರಾಜ್ಯ ಸರ್ಕಾರದ ಹೇಳಿಕೆನೇ ಓದಿ ಹೇಳಲಿಕ್ಕಿರೋರು. ಆದರೆ ಅದೇ ಸಂದರ್ಭದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಗೌರವಿಸಬೇಕಲ್ಲ. ಒಂದು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ರಾಷ್ಟ್ರವನ್ನು ಆಳ್ತಾ ಇದೆ. ಆ ಕೇಂದ್ರ ಸರ್ಕಾರ ಅಪಮಾನ ಮಾಡುವ ಮತ್ತು ಅಲ್ಲೂ ಕೂಡ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಗಿರುವಂಥ ಒಂದು ಕಾಯ್ದೆಯನ್ನು ಅಪಮಾನ ಮಾಡುವಂಥ ಹೇಳಿಕೆಗಳನ್ನು ರಾಜ್ಯಪಾಲರ ಬಾಯಿಂದ ನಾವು ತರಿಸಬಾರ್ದು ಅಂತೇಳಿ ಈ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರಕ್ಕೆ ಇರಬೇಕಲ್ಲ. ನಮ್ಮ ಕರ್ತವ್ಯವನ್ನು ನಾವು ಹೇಳುವಾಗ, ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ ಹೇಳುವಾಗ ನಮ್ಮ ಜವಾಬ್ದಾರಿಯನ್ನು ನಾವು ಮರಿಬಾರ್ದಲ್ಲ. ಅವರ ಹಕ್ಕದು. ಪೂರ್ತಿ ಓದಬಹುದು, ಅರ್ಧ ಓದಬಹುದು, ಅಥವಾ ಕೆಲವೇ ಅಂಶಗಳನ್ನು ಓದಬಹುದು. ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದನ್ನು ಪೂರ್ತಿ ಓದಲೇಬೇಕು ಅನ್ನುವಂಥದ್ದು ಸಂವಿಧಾನದಲ್ಲೇನು ಬರೆದಿಲ್ಲ. ಈಗ ಉದಾಹರಣೆಗೆ ಅವ್ರಿಗೆ ಅನಿಸಿರಬೇಕು, ರಾಜ್ಯ ಸರ್ಕಾರ ಅನೇಕ ಸುಳ್ಳುಗಳನ್ನು ಹೇಳಿಸ್ತಾ ಇದೆ ನನ್ನ ಮೂಲಕ ಅಂತ ಅವರಿಗೆ ಅನಿಸಿರಬೇಕು. ಪ್ರಾರಂಭದ ಒಂದು 5-6 ಲೈನ್ಗಳನ್ನು ಓದಿಬಿಟ್ಟು ಅವರು ಹಾಗೆ ಹೋಗಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೇವೆ. ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂತ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ 2 ಲೈನ್ ಅನ್ನು ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.